Did I take the class today? Did I come to the school yesterday? Radha had come to the school yesterday. Did not she? Did I read this letter? Did you attend the classes? ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಏನಪ್ಪ ಹೇಮಾ ಎಲ್ಲ ಡಿಡ್ ಅಂತಿದ್ದಾರೆ, ಡಿಡ್ ನಾಟ್ ಅಂತಿದ್ದಾರೆ ಅಂತೀರಾ? ಇವತ್ತಿನ ಟಾಪಿಕ್ ಡಿಡ್. ಓಕೆನಾ? ಡಿಡ್ನ ಉಪಯೋಗಿಸ್ಕೊಂಡು ಯಾವೆಲ್ಲ ರೀತಿಯಾದ ಸೆಂಟೆನ್ಸ್ ಆ್ಯಂಡ್ ದ ಸ್ಟ್ರಕ್ಚರ್ ಫಾರ್ಮೇಷನ್ ಆಫ್ ದ ಡಿಡ್ ಅನ್ನೋದನ್ನ ನೋಡೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ. ತುಂಬ ಸಿಂಪಲ್, ವೆರಿ ಎಫೆಕ್ಟಿವ್ ಕಾನ್ಸೆಪ್ಟ್. ಬನ್ನಿ ಫ್ರೆಂಡ್ಸ್, ಇವತ್ತು ಕ್ಲಾಸ್ ನೋಡೋಣ. ಇವತ್ತು ನಾನು ಡಿಡ್ ಅನ್ನೋ ಪದ ತಗೊಂಡಿದ್ದೀನಿ. ಡಿಡ್. ಓಕೆ, ಡಿಡ್ ಬಂದ್ಬಿಟ್ಟು ತುಂಬ ಉಪಯುಕ್ತವಾದ ಪದ. ಸುಮಾರು ಸೆಂಟೆನ್ಸಲ್ಲಿ ನಾವು ಇದನ್ನು ಬಳಸ್ತೀವಿ. ಡಿಡ್ ಪ್ಲಸ್ ಇದು ಸ್ಟ್ರಕ್ಚರ್ ನೋಡ್ತಾ ಹೋಗೋಣ. ಡಿಡ್ ಪ್ಲಸ್ ವರ್ಬ್ ಒನ್ ಫಾರ್ಮ್ ಪ್ಲಸ್ ದಿ ಆಬ್ಜೆಕ್ಟ್. ಓಕೆನಾ? ಒಂದೇ ಒಂದು ಸ್ಟ್ರೇಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಐ ಡಿಡ್ ರೀಡ್ ಎ ಬುಕ್. ಓಕೆ, ಇವಾಗ ಐ, ವಿ, ಯು, ದೇ, ದೋಸ್, ಹಿ, ಶಿ, ಇಟ್. ನಾನು, ನೀನು, ಅವನು, ಅವಳು, ಅದು, ಇದು. ಓಕೆ, ಆಲ್ ದಿಸ್. ಐ, ವಿ, ಯು, ದೇ, ದೋಸ್, ಹಿ, ಶಿ, ಇಟ್. ಇದೆಲ್ಲ ಉಪಯೋಗಿಸಿದಾಗ ನಮಗೆ ಡಿಡ್ ಪ್ಲಸ್ ವರ್ಬ್ ಒನ್ ಆ್ಯಂಡ್ ವರ್ಬ್ದು ಫಸ್ಟ್ ಫಾರ್ಮು ಮತ್ತು ದ ಆಬ್ಜೆಕ್ಟ್. ಓಕೆನಾ? ನಾನು ಇಷ್ಟು ಹೇಳಿದ್ರೆ ಕೆಲವ್ರಿಗೆ ಅರ್ಥ ಆಗಲ್ಲ, ಸುಮಾರು ಜನಕ್ಕೆ ಅರ್ಥ ಆಗಲ್ಲ, ನನಗೂ ಅರ್ಥ ಆಗಲ್ಲ. ಇಫ್ ಐ ಆಮ್ ಅ ಬಿಗ್ನರ್ ಇನ್ ಇಂಗ್ಲೀಷ್ ಅನ್ನೋರಿಗೆ I did write a letter. I did write a letter. ಓಕೆ, ನಾನು ಲೆಟ್ರ್ ಬರೋದನ್ನ ನಾ ಹೇಳ್ದಂಗೆ ಡಿಡ್ ಐ ರೈಟ್ ಎ ಲೆಟರ್? ನೀವೇ ಕೇಳ್ತೀರಾ, ಡಿಡ್ ಐ ರೈಟ್ ಎ ಲೆಟರ್? ಇಸ್ ಇಟ್ ಮೀ ಹೂ ರೋಟ್ ಎ ಲೆಟರ್ ಅಂತೀವಲ್ಲ? ಡಿಡ್ ಐ ರೈಟ್ ಎ ಲೆಟರ್? ಐ ಡಿಡ್ ನಾಟ್ ರೈಟ್ ಎ ಲೆಟರ್. ಐ ಡಿಡ್ ರೈಟ್ ಎ ಲೆಟರ್. ಐ ಡಿಡ್ ನಾಟ್ ರೈಟ್ ಎ ಲೆಟರ್. ಡಿಡ್ ನಾಟ್ ಐ ರೈಟ್? Did not I write a letter? ಓಕೆನಾ? ಅರ್ಥ ಆಯ್ತಾ? ನಾನು ಲೆಟ್ರು ಬರೆದ್ನಾ? ಆ ಲೆಟ್ರು ನಾನೇ ಬರೆದಿದ್ದ? ನಾನು ಬರೆದಿಲ್ವಾ ಲೆಟ್ರು? ನಾನು ಬರೀಲೇ ಇಲ್ವಾ ಲೆಟ್ರನ್ನ? ಅರ್ಥ ಆಯ್ತಾ ನಿಮಗೆ? ನಾನು ಬರೆದಿದ್ದ ಆ ಲೆಟ್ರು, ನಾನು ಬರೀಲೇ ಇಲ್ವಾ ಲೆಟ್ರನ್ನ? ಓಕೆ, ಐ ಡಿಡ್ ನಾಟ್ ರೈಟ್ ಎ ಲೆಟರ್. ಡಿಡ್ ನಾಟ್ ಐ ರೈಟ್ ಎ ಲೆಟರ್. ರೈಟ್? ಇದು ಕರೆಕ್ಟ್. ಇದನ್ನು, ಈ ಸ್ಟ್ರಕ್ಚರ್ನ ನೀವು ಗಮನದಲ್ಲಿಟ್ಟು. ಇವಾಗ ಅವರು ಶಾಲೆಗೆ ಹೋದರು. ಓಕೆ, ಅದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀರಾ? ದೇ ವೆಂಟ್ ಟು ಸ್ಕೂಲ್. ದೇ ಅಂದರೆ ಏನು? ಅವರು. ದೇ ಅಂದರೆ ಅವರು. ದೇ ವೆಂಟ್ ಟು ದಿ ಸ್ಕೂಲ್. ದೇ ವೆಂಟ್ ಟು ಸ್ಕೂಲ್. ಡಿಡ್ ನಾಟ್ ದೇ ಅಟೆಂಡ್ ದ ಕ್ಲಾಸ್? ಡಿಡ್ ನಾಟ್ ದೇ ಅಟೆಂಡ್ ದ ಕ್ಲಾಸ್? ನೆಕ್ಸ್ಟು ಹಿ. ಅವನು ಶಾಲೆಗೆ ಹೋದ. ಹಿ ವೆಂಟ್ ಟು ದ ಸ್ಕೂಲ್. ಹಿ ತಗೊಂಡಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಹಿ ಡಿಡ್ ನಾಟ್ ಗೋ ಟು ಸ್ಕೂಲ್. ಓಕೆ, ಡಿಡ್ ನಾಟ್, ಡಿಡೆಂಟ್. ರೈಟ್? ನೆಕ್ಸ್ಟ್ ಶಿ. ನೆಕ್ಸ್ಟು ಶೀಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇಲ್ಲಿ. ಶಿ ಡಿಡ್ ನಾಟ್ ಅಟೆಂಡ್ ದಿ ಕ್ಲಾಸ್. ಓಕೆ, ಅಟೆಂಡ್ ದ ಕ್ಲಾಸಸ್. ಅವಳು ಯಾವ ಕ್ಲಾಸು ಅಟೆಂಡ್ ಮಾಡಿಲ್ಲ. ಓಕೆ, ಅರ್ಥ ಆಯ್ತಲ್ಲ ನಿಮ್ಗೆ? ಹೇಮಾ ಸ್ಕೂಲ್ಗೆ ಹೋದ್ರ ಅಂದ್ರೆ, ಹೇಮಾ ಶಾಲೆಗೆ ಹೋದ್ರ ಅಂದರೆ ಡಿಡ್ ಹೇಮಾ ವೆಂಟ್ ಟು ದ ಸ್ಕೂಲ್? ಹೇಮಾ ಶಾಲೆಗೆ ಹೋದ್ರ? ಡಿಡ್ ಹೇಮಾ ವೆಂಟ್ ಟು ದ ಸ್ಕೂಲ್? ಡಿಡ್ ನಾಟ್ ಹೇಮಾ ಅಟೆಂಡ್ ದ ಕ್ಲಾಸಸ್? ಡಿಡ್ ಹೇಮಾ ರೀಡ್ ದ ಲೆಟರ್? ಡಿಡ್ ನಾಟ್ ಶಿ ರೈಟ್ ಎ ಲೆಟರ್? ಡಿಡ್ ಹೇಮಾ ರೈಟ್ ಎ ಲೆಟರ್ ಅಂತ ಹೇಳಿದ್ವಿ ಅಲ್ವಾ? ಐ ಜಾಗದಲ್ಲಿ ನೀವು ಬೇಕಾದ್ರೆ ಹೇಮಾ ಅಂತ ಹಾಕ್ಕೊಳ್ಬೋದು. ವಿ ಡಿಡ್ ನಾಟ್ ಅಟೆಂಡ್ ದಿ ಫಂಕ್ಷನ್. ಯು ಡಿಡ್ ನಾಟ್ ಕಮ್ ಟು ಅವರ್ ಹೌಸ್ ವಾರ್ಮಿಂಗ್ ಸೆರೆಮನಿ ಅಂದರೆ ಗೃಹ ಪ್ರವೇಶ. ಓಕೆ, ದೇ ಡಿಡ್ ನಾಟ್ ಗೋ ಟು ದ ಸ್ಕೂಲ್. ಓಕೆ, ಈಗ ಅರ್ಥ ಆಗ್ತಿದೆಯಲ್ಲ ನಿಮಗೆ? ಐ ಡಿಡ್ ನಾಟ್ ರೈಟ್ ಎ ಲೆಟರ್. ವಿ ಡಿಡ್ ನಾಟ್ ಅಟೆಂಡ್ ದ ಸ್ಕೂಲ್.
ಯು ಡಿಡ್ ನಾಟ್ ಕಮ್ ಟು ಮೈ ಹೌಸ್ ವಾರ್ಮಿಂಗ್ ಸೆರೆಮನಿ ಅಂದರೆ ನಮ್ಮ ಹೊಸ ಮನೆ ಗೃಹ ಪ್ರವೇಶಕ್ಕೆ. ದೇ ಡಿಡ್ ನಾಟ್ ಅಟೆಂಡ್ ದ ಕ್ಲಾಸಸ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನಿಮ್ಗೊಂದು ಹೋಮ್ವರ್ಕ್ ಕೊಡ್ತೀನಿ. ದೋಸಲ್ಲಿ ಒಂದು ಸೆಂಟೆನ್ಸ್ ಮಾಡಿ ನನಗೆ ಹೇಳಿ. ದೋಸು ಡಿಡ್ ವರ್ಬ್ ಫಸ್ಟು ಮತ್ತು ಆಬ್ಜೆಕ್ಟ್ ಹಾಕೊಂಡು ಒಂದು ಸೆಂಟೆನ್ಸ್ ಹೇಳಿ. ಅಕಸ್ಮಾತ್ ನೀವೇನಾದ್ರು ವಿಡಿಯೋ ನೋಡ್ತಿದ್ರೆ ನಿಮ್ಮ ಹೋಮ್ವರ್ಕ್ ಅದು. ಓಕೆನಾ? ಸೊ ಹಿ ಶಿ ಇಟ್ ಹೇಳಿದ್ದೀನಿ ನಾನು. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ, ನಾನು ಡೆಫಿನೆಟಾಗಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ಸಿಂಪಲ್ಲಾಗಿ ಡಿಡ್ಡಲ್ಲಿ ಯಾವ ವರ್ಡ್ಗೆ ಎಷ್ಟು ಪ್ರಾಮುಖ್ಯತೆ ಇದೆ, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಗಿವನ್ ಇನ್ ಇಂಗ್ಲೀಷ್ ಟು ದ ಡಿಡ್ ಆ್ಯಂಡ್ ನಾವು ಸೆಂಟೆನ್ಸ್ ಯಾವ ರೀತಿ ಮಾಡಬೇಕು, ಅದು ಸ್ಟ್ರಕ್ಚರ್ ಫಾರ್ಮ್ ಏನು ಅಂತ ಇವತ್ತು ನಾನು ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ, ನಾನು ಡೆಫಿನೆಟಾಗಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬರಲ್ಲ. ಎಲ್ಲರಿಗೂ ನಮಸ್ಕಾರ. ನೋಡಿದ್ರಲ್ಲ, ಡಿಡ್ ಯು ಕಮ್ ಟು ದ ಕ್ಲಾಸ್ ಟುಡೇ? ರಾಧಾ ಡಿಡ್ ನಾಟ್ ಅಟೆಂಡ್ ದ ಕ್ಲಾಸ್. ಅರ್ಥ ಆಯ್ತಾ ಇವಾಗ ಯಾಕೆ ನಾನು ಡಿಡ್ ಅಂತ ಹೇಳಿದೆ ಸ್ಟಾರ್ಟಿಂಗಲ್ಲಿ ಅಂತ? ಓಕೆ, ನಿಮಗೇನೋ ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ, ನಾನು ಡೆಫಿನೆಟಾಗಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಇವತ್ತೇ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನೋ ಡೌಟ್ಸ್ ಇದೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಹಾಕಿ, ನಾನು ಡೆಫಿನೆಟಾಗಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್. ಎಲ್ಲರಿಗೂ ಹೋಗ್ಬಲ್ಲ, ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್.